ನಮಸ್ಕಾರ ಎಲ್ಲರಿಗೂ. ನಾನು ದೊಡ್ಡಗೌಡ ಪಾಟೀಲ್, ಮಾಜಿ ಶಾಸಕರು, ಒಂದು ಮತಕ್ಷೇತ್ರ. ಈ ನಾಡು ಕಂಡಂಥ ಧೀಮಂತ ನಾಯಕ, ರೈತರ ಕಣ್ಮಣಿ, ನೇಕಾರರ ಕಣ್ಮಣಿ, ದೀನದಲಿತರ ಆಪತ್ ಬಾಂಧವ ಎಂಬ ಖ್ಯಾತನಾಮವನ್ನು ಪಡೆದಿರುವಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಹುಟ್ಟು ಹೋರಾಟಗಾರರು ಆಗಿರುವಂಥ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಧೀಮಂತ ನಾಯಕ ಶ್ರೀ ಸನ್ಮಾನ್ಯ BS ಯಡಿಯೂರಪ್ಪನವರ ಒಂದು ರಾಜಕೀಯ ಜೀವನದ ಸುಮಾರು ಒಂದು 50 ವರ್ಷಗಳ ಸುದೀರ್ಘ ಅವಧಿಯ ಒಂದು ರಾಜಕೀಯ ಜೀವನದ ಸಂದರ್ಭದಲ್ಲಿ ಇವತ್ತು ಅವರ ಒಂದು ಶ್ರಮಕ್ಕೋಸ್ಕರ, ಅವರು ಈ ನಾಡಿಗೆ ಸಲ್ಲಿಸಿರುವಂತಹ ಸೇವೆಯನ್ನ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇದೇ ದಿನಾಂಕ 9ರಂದು ಚಿತ್ರದುರ್ಗದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ BS ಯಡಿಯೂರಪ್ಪನವರ ಕಾರ್ಯ ಸಾಧನೆಯ ಸ್ಮರಣೆಯನ್ನ, ಈ ನಾಡಿಗೆ ಕೊಟ್ಟಂತ ಅವರ ಸೇವೆಯ ಹಾಗೂ ಅವರ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಮಾಡಿರುವಂಥ ಸಾಧನೆ, ಅದು ವಿಶೇಷವಾಗಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು, ಬಡ್ಡಿ ಮನ್ನಾ ಮಾಡಿರ್ತಕ್ಕಂಥದ್ದು, ಯಾವ ಸೊಸೈಟಿಯಲ್ಲಿ ರೈತರು ಕಟ್ಟತಕ್ಕಂಥ ಸಾಲಕ್ಕೆ ಏನು ಮುಂಚೆ 14% ಬಡ್ಡಿಯನ್ನು ಕೃಷಿಗಾಗಿ ಮಾಡಿದ ಸಾಲಕ್ಕೆ ರೈತರು ಪಾವತಿಸ್ತಾ ಇದ್ರು, ನೇಕಾರರು ಪಾವತಿಸ್ತಾ ಇದ್ರು. ಅದನ್ನ 0% ತಂದಂಥ ಧೀಮಂತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರು. ಬಡ ಕುಟುಂಬದಲ್ಲಿ ಹುಟ್ಟಿದ ಒಂದು ಹೆಣ್ಣು ಮಗುವಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ವಿತರಣೆ ಮಾಡೋದ್ರ ಮುಖಾಂತರ ಹೆಣ್ಣು ಮಗುವಿಗೆ ಕಾಳಜಿಯನ್ನು ತೋರಿಸಿದಂಥ ನಾಯಕ ಯಡಿಯೂರಪ್ಪನವರು. ಬಡ ಮಕ್ಕಳಿಗೆ ಸೈಕಲ್ಲು, ಸಮವಸ್ತ್ರ, ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲರಿಗೂ ಕೂಡ ಪುಸ್ತಕ ವಿತರಣೆ, ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಇವತ್ತು ಸಾವಯವ ಕೃಷಿಗೂ ಕೂಡ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಂಥ ಧೀಮಂತ ನಾಯಕ ಯಡಿಯೂರಪ್ಪನವರು. ಇವತ್ತು ನನ್ನ ಕ್ಷೇತ್ರದಲ್ಲಿ ನಾನು ಪ್ರಥಮ ಬಾರಿಗೆ ಭೇಟಿಯಾದ 2004 ಜನವರಿ ತಿಂಗಳಲ್ಲಿ ನಾನು ಪ್ರಥಮ ಬಾರಿಗೆ ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತೇಳಿ ಬಯಸಿದ್ದೀನಿ ಅಂತೇಳಿ ಅವರು ಭೇಟಿಯಾದ ಬಹಳ ಅತ್ಯಂತ ಸಂತೋಷದಿಂದ, ಋಣವಲ್ಲದಿಂದ ನನ್ನನ್ನು ಬರಮಾಡಿಕೊಂಡು ನನಗೆ ಹಸ್ತಲಾಘವ ಮಾಡೋದ್ರ ಜೊತೆಗೆ ಒಪ್ಪಿಗೆಯನ್ನು ಮಾಡಿಕೊಂಡು, ನಿಮ್ಮಂಥ ಯುವಕರು ಮುಂದೆ ಬರಬೇಕು, ನಿನಗೆ ಭವಿಷ್ಯ ಇದೆ, ಒಳ್ಳೆಯ ಕೆಲಸ ಮಾಡು ಅಂತ ಹೇಳಿ